ಸ್ನೇಹಿತರೆ, ಮುತ್ತಮ್ಮ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೊಪ್ಪು ಏನು ತೋರಿಸ್ತಾ ಇದ್ದೀನಿ, ಕಾಸಿ ಸೊಪ್ಪು ಅಂತಾರಲ್ಲ, ಕಾಸಿ ಸೊಪ್ಪನ್ನು ತೋರಿಸ್ತಾ ಇದ್ದೀನಿ. ಈ ಕಾಸಿ ಸೊಪ್ಪಿಂದ ಸಾರು ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಕಾಸಿ ಸೊಪ್ಪು ಅಂತೂ ಎಲ್ಲೇ ಸಿಗಲಿ ತೊಗೊಂಬನ್ನಿ. ಮಾರ್ಕೆಟಲ್ಲಾಗಲಿ ತರಕಾರಿ ಅಂಗಡಿಯಲ್ಲಾಗಲಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದು ಮತ್ತು ಅಲ್ಸರ್ ಇರೋರಿಗಾಗಲಿ, ಬಾಣಂತಿಯವ್ರಿಗಾಗಲಿ ಮತ್ತು ಶುಗರ್ ಪೇಷಂಟ್ಗಳಿಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈ ವಿಡಿಯೋ ಪೂರ್ತಿ ನೋಡಿ, ಲೈಕ್ ಕೊಟ್ಟು ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನೋಡಿ, ಇವಾಗ ಸೊಪ್ಪನ್ನು ಒಂದೆರಡು ಸಲ ತೊಳ್ಕೊಂಡು ಸ್ವಲ್ಪ ದಪ್ಪ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ನಮ್ಮ ತಾಯಿಯರಿಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಬರಬೇಕಾದ್ರೆ ಯಲಹಂಕದಲ್ಲಿ ಮಾರ್ತಾಯಿದ್ರು. ಫ್ರೆಶ್ಶಾಗಿ ಯಾರೋ ಹಳ್ಳಿಯಿಂದ ಕಿತ್ಕೊಂಬಂದಿದ್ದು. ನೋಡಿ ಎಷ್ಟು ಫ್ರೆಶ್ ಆಗಿದೆ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ನಾನು ಆವಾಗ ಒಂದು 30 ರೂಪಾಯಿಗೆ ತೊಗೊಂಡು ಹಾಗೆ ಕೈ ಹಿಡಿದು 2 ಕಟ್ಟಷ್ಟು ಕೊಟ್ಟರು. ಒಂದು ಕಟ್ಟು ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು ಕಟ್ಟನ್ನು ಮಾಡ್ಕೊತಾ ಇದ್ದೀನಿ. ಇದರಿಂದ ಸಾರು ಮಾಡ್ಕೊತಾ ಇದ್ದೀನಿ. ಈಗ ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಅಂಟಿಸ್ಕೊಂಡು ಅದರಲ್ಲಿ ನಾನು ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಪಾತ್ರೆಗೆ ಗ್ಯಾಸ್ ಅಂಟಿಸ್ಕೊಂಡು ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತೂ. ಸೊಪ್ಪುಗಳಂತೂ ಯಾವುದೇ ಸೊಪ್ಪಾಗಲಿ ನಮ್ಮ ಕಣ್ಣಿನ ದೃಷ್ಟಿಗೂ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಕೂದಲು ಉದುರಲ್ಲ. ಈ ರೀತಿ ನೀವು ಸೊಪ್ಪುಗಳು ಸ್ವಲ್ಪ ವಾರದಲ್ಲಿ 1-2 ಸಲ 3 ಸಲ ತಂದು ಮಾಡ್ಕೊಳೋದ್ರಿಂದ ತುಂಬಾ ಒಳ್ಳೆಯದು. ಈಗ ಅದಕ್ಕೊಂದು 2 ಕಪ್ಪಷ್ಟು ಸಣ್ಣ ಕಪ್ಪಲ್ಲಿ ನೀರು ಸೇರಿಸಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ, 1/4 ಸ್ಪೂನಷ್ಟು ಅರಿಶಿನ ಸೇರಿಸಿ ಇದನ್ನು ನಾನು ಸಣ್ಣ ಉರಿಯಲ್ಲಿ ಬೇಯಕ್ಕಿಡ್ತಾಯಿದ್ದೀನಿ. ಸೊಪ್ಪು ಇಟ್ಬಿಟ್ಟು ಈಗ ನಾನು ಮಸಾಲೆಗೆ ಏನೇನು ಹಾಕ್ಕೋತಾ ಇದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಮಸಾಲೆಗೆ ಏನೂ ಬೇಕಾಗಿಲ್ಲ. ಕಾಳು ಮೆಣಸಿದ್ರೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ತೊಗೊಳ್ರಿ. ಒಂದು ಈರುಳ್ಳಿ, ಸಣ್ಣ ಈರುಳ್ಳಿಯನ್ನು ಚಿಪ್ಪೆ ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಖಾರದ ಪುಡಿ ಅರ್ಧ ಸ್ಪೂನು, ಹಸಿ ಕೊಬ್ಬರಿ ಬಂದ್ಬಿಟ್ಟು 4-5 ಇಂಚಷ್ಟು. ಸ್ವಲ್ಪ ಕೊಬ್ಬರಿ ಜಾಸ್ತಿ ಬೇಕು, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಹಸಿದು ಫ್ರೆಶ್ ಕೊಬ್ಬರಿ. ಆ ಜೊತೆಗೆ ಬೆಳ್ಳುಳ್ಳಿ ಬಂದು ಒಂದು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರೋದು. ಇಷ್ಟನ್ನು ಹಾಕ್ಕೊಂಡು ನಾವು ಮಾಡಿಕೊಂಡ್ರೆ ಸಾರು ತುಂಬ ರುಚಿಯಾಗಿರುತ್ತೆ. ಈಗ ಅದನ್ನು ಆ ಕಡೆ ಇಟ್ಬಿಟ್ಟು ಮತ್ತೆ ಒಂದು ಸಲ ತೆಗೆದು ಸೊಪ್ಪನ್ನು ನೋಡ್ತಾಯಿದ್ದೀನಿ. ಸ್ವಲ್ಪ ಬಿಸಿಯಾಗಿದೆ. ಈಗ ನಾವು ಸ್ವಲ್ಪ ಕೈ ಆಡಿಸ್ಕೋಬೇಕಾಗುತ್ತೆ. ಕೆಳಗಡೆ ಮೇಲ್ಗಡೆ ಎಲ್ಲ ಕೆಳಗಡೆ ಇರೋದೆಲ್ಲ ಮೇಲೆ ಬರೋ ಥರ ಮಾಡಿಕೊಂಡು ಮತ್ತು ಚೆನ್ನಾಗಿ ತಿರುಗಿಬಿಟ್ಟು ನೋಡಿ ಎಷ್ಟು ನೀರು ಕಡಿಮೆ ಇದೆ, ಇಷ್ಟೇ ನೀರು ಹಾಕ್ಕೋಬೇಕಾಗುತ್ತೆ. ಜಾಸ್ತಿ ನೀರು ಹಾಕೋ ಬೇಯಿಸ್ಕೊಬೇಡಿ. ಬೆಂದಮೇಲೆ ಆ ನೀರೆಲ್ಲ ಬಗ್ಸೋಕ್ಕೂ ಹೋಗ್ಬಾರ್ದು. ಯಾಕಂದರೆ ಅದು ಸೊಪ್ಪಲ್ಲಿರೋದೆಲ್ಲ ನಾವು ಬೆಂದಿರೋ ನೀರಲ್ಲೇ, ಬೇಯಿಸಿರೋ ನೀರಲ್ಲೇ ವೇಸ್ಟ್ ಆಗೋಗುತ್ತೆ. ಅದಕ್ಕೆ ಕಡಿಮೆನೇ ಹಾಕ್ಕೋಬೇಕು ನೀವು ಸೊಪ್ಪಿಗೆ ನೀರು. ಈಗ ನಾನು ಅರ್ಧ ಲೀಟ್ರ್ ನಂದಿನಿ ಹಾಲು ತೊಗೊಂಡು ಒಂದು ಕಡೆ ಸೊಪ್ಪನ್ನು ಬೇಯಕ್ಕಿಟ್ಟು ಒಂದು ಕಡೆ ಹಾಲಿಗೆ ಕಟ್ ಮಾಡಿ ನಂದಿನಿ ಹಾಲು ನೀರು ಹಾಕ್ತಿರಂಗೆ ಕಾಯಿಸ್ಕೊತಾ ಇದ್ದೀನಿ ನೋಡಿ. ಒಂದು ಕಡೆ ಸೊಪ್ಪು ಬೇಯ್ತಾಯಿದೆ, ಒಂದು ಕಡೆ ಹಾಲು ಕಾಯ್ತಾಯಿದೆ. ಈಗ ನಾನು ಮಿಕ್ಸಿ ಜಾರ್ಗೆ ಎಲ್ಲ ನಾನು ನಿಮ್ಗೇನು ತೋರಿಸ್ಕೊಟ್ನೋ, ಈರುಳ್ಳಿ, ಮೆಣಸು, ಕೊಬ್ಬರಿ ಮತ್ತು ಖಾರದ ಪುಡಿ, ಬೆಳ್ಳುಳ್ಳಿ ಇದೆಲ್ಲ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ನಾವು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕಾಗತ್ತೆ. ನುಣ್ಣಗೆ ರುಬ್ಕೊಂಡ್ರೆ ನಮ್ಮ ಸಾರು ರುಚಿ ಇರೋದು. ಯಾಕಂದರೆ ಇಲ್ಲಾಂದರೆ ಅದು ಸ್ವಲ್ಪ ತರ್ತರಿಯಾಗಿದ್ದರೆ ಹಾಲೇ ಮತ್ತು ಈ ಮಸಾಲೆನೇ ತೇಲುತ್ತೆ. ಅದೇ ರೀತಿ ಮಾಡ್ಕೊಂಡು ಹೋಗ್ಬೇಡಿ. ಈ ರೀತಿ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳಿ. ನಮಗೆ ಈ ಬಾಣಂತಿಯರಿಗಂತೂ ಈ ಕಾಸಿ ಸೊಪ್ಪು ತುಂಬಾ ಒಳ್ಳೆಯದು ನೋಡಿ. ಈಗ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ, ನುಣ್ಣಗಾಗಿದೆ. ಯಾಕೋ ಇತ್ತೀಚೆಗೆ ನನಗೆ ಯಾರೂ ಲೈಕ್ ಕೊಡ್ತಾಯಿಲ್ಲ, ಬೆಲ್ ಬಟನ್ ಪ್ರೆಸ್ ಮಾಡ್ತಾಯಿಲ್ಲ, ಯಾರಿಗೂ ಶೇರ್ ಮಾಡ್ತಾಯಿಲ್ಲ. ಯಾಕಂದರೆ ವೀಡಿಯೋ ಸ್ವಲ್ಪ ಕಡಿಮೆ ಆಗಿದೆ. ಖಂಡಿತ ನಮ್ಮ ತಾಯಿಯವ್ರಿಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದೀನಿ. ಇನ್ನೂ ನಮ್ಮ ತಾಯಿ ಸೋರಾಗಿಲ್ಲ, ಮತ್ತೆ ಆಪ್ರೇಷನ್ ಅಂತ ಇದ್ದಾರೆ. ಏನಾಗುತ್ತಂತ ನನಗೆ ಗೊತ್ತಿಲ್ಲ. ಇರಲಿ, ದೇವರಿದ್ದಾನೆ, ಯಾವುದೋ ಒಂದು ದಾರಿ ತೋರಿಸ್ತಾನೆ. ಈಗ ನೋಡಿ ಸೊಪ್ಪು ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ. ಒಂದು 5 ನಿಮಿಷ ಬೇಯಕ್ಕಿಟ್ಬಿಟ್ಟು ಮತ್ತೆ ಸೊಪ್ಪು ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ. ಸೊಪ್ಪು ಇದು ಏನಂದರೆ ನುಗ್ಗೆ ಸೊಪ್ಪು ಥರ ಸ್ವಲ್ಪ ಬೇಯಲ್ಲ. ಇದು ಸ್ವಲ್ಪ ನಾವು ಸಾಫ್ಟ್ ಆಗೋಲ್ಲ ಸೊಪ್ಪು, ಸ್ವಲ್ಪ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈಗ ಮಸಾಲೆ ಹಾಕ್ಕೋತಾ ಇದ್ದೀನಿ ನೋಡಿ. ನಾನು ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ನುಣ್ಣಗೆ, ಆ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕಾಯಿ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡಿದ್ದೀನಿ. ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು, ಒಂದು ಅರ್ಧ ಸಣ್ಣ ಕಾಫಿ ಲೋಟದಲ್ಲಿ ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಂಡು ನಾವು ಇದು ಮಸಾಲೆಗೆ ಎಷ್ಟು ಬೇಕೋ ಅಷ್ಟನ್ನೇ ನೀರು ಸೇರಿಸ್ಕೊಂಡು ಇದನ್ನು ಮಸಾಲೆ ಸ್ಮೆಲ್ ಹೋಗೋವರೆಗೂ ಕುದಿಸ್ಕೋಬೇಕಾಗತ್ತೆ. ಇದು ಏನಂದರೆ ಕಾಸಿ ಸೊಪ್ಪು ಬಾಣಂತಿರಿಗೆ ಏನು ಒಳ್ಳೆಯದಂದರೆ, ಬಾಣಂತಿರಿಗೆ ಹಾಲಾಗಿಲ್ಲ ಅಂದ್ರೂ ಮಕ್ಕಳಿಗೆ, ಬಾಣಂತಿರಿಗೆ, ಮಗುಗೆ ಈ ಸೊಪ್ಪನ್ನು ತಂದು ಈ ರೀತಿ ಸಾರು ಮಾಡಿಕೊಟ್ರೆ ಅದು ಬೆಳ್ಳುಳ್ಳಿ ಮತ್ತು ಮೆಣಸು ಎಲ್ಲ ಇರೋದಕ್ಕೆ ತುಂಬಾ ಒಳ್ಳೆಯದು. ಮತ್ತು ಹಾಲೂ ಚೆನ್ನಾಗಾಗುತ್ತೆ ಬಾಣಂತಿರಿಗೆ. ಎಲ್ಲಾದರೂ ಕಾಸಿ ಸೊಪ್ಪು ಸಿಕ್ಕಿದಾಗ ಮಾರ್ಕೆಟ್ಗಳಲ್ಲಿ ತಂದು ಮಾಡ್ಕೊಳ್ಳಿ. ಈಗ ನೋಡಿ ಹಸಿ ಸ್ಮೆಲ್ ಹೋಗೋವರೆಗೂ ಮಸಾಲೆ ಹಾಕಿ ಕುದಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕುದ್ದಿದೆ, ಗಟ್ಟಿಯಾಗಿದೆ ನೋಡಿ. ಈ ರೀತಿ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೋಬೇಕು. ಏಕೆಂದರೆ ನಾವು ಹಾಲು ಹಾಕ್ಕೊಬೇಕಾದ್ರೆ ತುಂಬ ನೀರಾಗಿದ್ದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಈಗ ಕಾಯಿಸಿರೋ ಹಾಲನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಮಸಾಲೆ ಹಾಕೆಲ್ಲ ಚೆನ್ನಾಗಿ ಕುದಿಸ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಟ್ಟು ಕಾದಿರೋ ಹಾಲನ್ನ ನಾನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ನೋಡಿ. ಹಾಲು ಸ್ವಲ್ಪ ಉಳಿಸಿದ್ದೀನಿ, ಒಂದು 1/4 ಭಾಗ ಉಳಿಸಿದ್ದೀನಿ, ಫಿಲ್ಟ್ರ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ಈಗ ಕರೆಕ್ಟಾಗಿದೆಯಾ ಮಸಾಲೆಗೆ, ಸೊಪ್ಪಿಗೆ, ಹಾಲಿಗೆ ಕರೆಕ್ಟಾಗಿದೆಯಾ ಅಂತ ನೋಡ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಅನ್ನಿಸ್ತು, ಮತ್ತು ಇರೋ ಹಾಲೆಲ್ಲನೂ ಪೂರ್ತಿ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಕೆನೆ ಹಾಕಿದ್ರೆ ಚೆನ್ನಾಗಿರಲ್ಲ. ಈ ರೀತಿ ನೀವು ಫಿಲ್ಟ್ರ್ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ.
ನೋಡಿ ಫಿಲ್ಟ್ರ್ ಮಾಡಿಕೊಂಡು ಕೆನೆ ಸೈಡಿಗೆ ತೆಗೆದುಬಿಡ್ಬೇಕು. ಮತ್ತು ಇದನ್ನು ಕಾಯ್ಸೋಕೆ ಹೋಗ್ಬಾರ್ದು. ಸೂಪರಾಗಿರೋಂಥ ಹಾಲು ಸಾರು ರೆಡಿಯಾಗಿದೆ. ಇದು ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಬಾಣಂತಿಯವ್ರಿಗೆ ಬೇಕಾದರೆ ನೀವು ಅನ್ನಕ್ಕೆ ಹಾಕ್ಬಿಟ್ಟು ಕೊಟ್ಬಿಟ್ರೆ ಮಗು ಚೆನ್ನಾಗಿ ಹಾಲಾಗುತ್ತೆ. ಎಲ್ಲೇ ಸಿಕ್ಕಲಿ ಸೊಪ್ಪನ್ನಂತೂ ನೀವು ಮಿಸ್ ಮಾಡಿದಿರ ತಂದು ಮನೇಲಿ ಇಟ್ಕೊಳ್ಳಿ. ಕಾಸಿ ಸೊಪ್ಪು ತುಂಬಾ ಹೊಟ್ಟೆಲಿ ಉಣ್ಣಿದ್ರೂ ಆರಿಸ್ಬಿಡ್ತೈತೆ. ಈಗ ಅದನ್ನು ಇಳಿಸ್ಕೊಂಡು ಒಂದು 2 ಸ್ಪೂನಷ್ಟು ಸಾರಿನೆಣ್ಣೆ ಸೇರಿಸ್ಕೊಂಡು ಒಗ್ಗರಣೆ ಬಟ್ಲು ಇಟ್ಕೊಂಡು 2 ಸ್ಪೂನಷ್ಟು ಸಾರಿನೆಣ್ಣೆ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, 1-2 ರೆಕ್ಕೆ ಕರಿಬೇವು ಒಗ್ಗರಣೆಗೆ ಇದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಇದನ್ನು ನಾನು ಹಾಲು ಸಾರಿಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕಾಸಿ ಸೊಪ್ಪು ಹಾಲು ಸಾರು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಈಗಿನ ಕಾಲ ಮಕ್ಕಳಿಗೆ ಮೊಸರು ಸಾರು, ಹಾಲು ಸಾರು ಅನ್ನೋದು ಏನೂ ಗೊತ್ತಿಲ್ಲ. ಈ ರೀತಿ ಯಾವಾಗಾದರೂ ಮಾಡಿಕೊಟ್ರೆ ಅವ್ರಿಗೂ ಸ್ವಲ್ಪ ಗೊತ್ತಾಗುತ್ತೆ ಹಾಲು ಸಾರು ಏನಂದ್ರು ಮೊಸರು ಸಾರು ಏನಂದರೆ. ಇದೆಲ್ಲ ಹಳೆ ಕಾಲದ ಸಾರುಗಳು. ಇದೆಲ್ಲ ಆವಾಗೆಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೊಲಗಳ ಹತ್ರ ಆಗಲಿ ಈ ಬೈಲುಗಳಲ್ಲಿ ಇದ್ದಾಗ ತಂದು ಮಾಡ್ಕೊಳ್ಳೋರು. ಖಂಡಿತ ನೀವು ಒಂದು ಸಲ ಮನೇಲಿ ಮಾಡಿ ರುಚಿ ನೋಡಿ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.